ಸರ್ ನಾಳೆ ರಾಹುಲ್ ಗಾಂಧಿ ಅವರು ಬೆಂಗಳೂರು ಬರ್ತಿದ್ದಾರೆ, ಮೀಟಿಂಗ್ ಏನೋ ಇಲ್ಲ. ಬೆಳಗ್ಗೆ ರಾಹುಲ್ ಗಾಂಧಿ ಅವರು ಕೋರ್ಟ್ ಕೇಸ್ ಇದೆಯಲ್ಲ, ಸೊ BJP ಅವರು ಒಂದು ಸುಳ್ಳು ಕೇಸ್ ಹಾಕಿದ್ದಾರೆ. ಏನಪ್ಪ ಅಂದರೆ, ಈಗ ಯತ್ನಾಳೆ ಹೇಳಿದ್ದು 2,500 ಕೋಟಿ CM ಇದೆ ಅಂತ. ಆಮೇಲೆ ಕೆಲವು ಪೇಪರಲ್ಲಿ ಬಂದಿತ್ತು, ಈ ಇಡ್ಲಿ ವಡೆ ದೋಸೆ ಪೊಂಗಲು ಕಾಫಿ ಟೀ ಹಾಕ್ದಂಗೆ ಒಂದು ರೇಟ್ ಹಾಕಿದ್ರು ಪೇಪರು. ಅದನ್ನು ನಾವು ಅಡ್ವರ್ಟೈಸ್ಮೆಂಟ್ ಹಾಕಿದ್ದೆವು. ನೀವೇನು ಹೇಳಿದ್ರಿ, ನಿಮ್ಗೇನು ಮಾಹಿತಿ ಬಂದಿದ್ದಲ್ಲ, ಆ ಮಾಹಿತಿ ಮೇಲೆ ನಾವು ಅಡ್ವರ್ಟೈಸ್ಮೆಂಟ್ ಹಾಕಿದ್ದೆವು. ಅದರ ಮೇಲೆ ಅವರು ಆಯಿತು, ನನ್ನ ಮೇಲೆ ಸಿದ್ದರಾಮಯ್ಯವ್ರ ಮೇಲೆ ಹಾಕಲಿ, ನಾನು ಅಡ್ವರ್ಟೈಸ್ಮೆಂಟ್ ಕೊಟ್ಟವ್ ನಾನು ಅಪೋಸಿಷನ್ ಲೀಡರ್ ಹಾಕಲಿ. ರಾಹುಲ್ ಗಾಂಧಿಗೂ ಇದಕ್ಕೇನು ಸಂಬಂಧ? ರಾಹುಲ್ ಗಾಂಧಿ ಅವರೇನು ACC ಪ್ರೆಸಿಡೆಂಟಾ? ಇಲ್ಲ ಅವರೇನೋ ಸಿಗ್ನೇಚರ್ ಹಾಕಿದ್ರಾ? ಇಲ್ಲ ಅವರೇನೋ ದುಡ್ಡು ಕೊಟ್ಟಿಲ್ಲ ಅಡ್ವರ್ಟೈಸ್ಮೆಂಟ್ಗೆ? ಇಲ್ಲ ಅವ್ರದ್ದೇನೋ ಫೋಟೋ ಹಾಕಿದ್ವಿ ನಾವು? ಏನಿಲ್ಲ. ನಾವು ಸುಮ್ಮನೆ BJP ಅವ್ರು ಏನೋ ಹೆಸರು ಮಾಡಬೇಕು, ಒಂದಷ್ಟು ಹೆಸರು ಪ್ರಚಾರ ಮಾಡಬೇಕು ಅಂತ. ಹಂಗಾದ್ರೆ ನಾನು ಹೇಳ್ತೀನಲ್ಲ, ಈಗ ನಾನು ಮಾತಾಡೋಕ್ಕೆ ಹೋಗುದಿಲ್ಲ. ಆಮೇಲೆ ನಮ್ಮ ಮುಂದಕ್ಕೆ ಅದ್ರ ವಿಚಾರ ಅದನ್ನೇ ನಾವು ಹಾಕಿದ್ದು. ಅವ್ರು ಏನು ಹೇಳಿದ್ರು ಅದನ್ನ ಪೇಪರ್ಗೆ ಹಾಕಿದ್ದು, ಅದನ್ನೇ ಹಾಕಿದ್ದು. ನಾವೇನು ಬೇರೆ ಏನು ಹಾಕಿದ್ದಿಲ್ಲ. ಏನೋ ಹಾಕ್ಲಿ ಬೇಕಾದ್ರೆ 40% ಕಮಿಷನ್ ಹೇಳಿದವ್ರು ಹಾಕ್ಲಿ, ತೋರಿಸ್ತೀವಿ ನಾವು 40% ಎಲ್ಲೆಲ್ಲಿ ಹೋಯ್ತು ಅಂತ ನಾವು ತೋರಿಸ್ತೀವಿ. ಮೀಟಿಂಗ್ ಬೇರೆ ಕರೆದಿದ್ದೀವಿ ಸರ್, 28 ಲೋಕಸಭಾ. ಏನಿಲ್ಲ, ಅವರು 28 ಜನ ಲೋಕಸಭಾ ಸದಸ್ಯರು ಬಂದಿರ್ತಾರೆ. ಸಾಯಂಕಾಲ ಹೋಗ್ತಾರೆ 5 ಗಂಟೆಗೆ. ಅಷ್ಟರೊಳಗೆ ನಮ್ಮ ನೂತನವಾಗಿ MP ಗಳು ಆಮೇಲೆ ಕ್ಯಾಂಡಿಡೇಟ್ಗಳನ್ನ ಒಂದು 10 ನಿಮಿಷ ಕಾಂಗ್ರೆಸ್ ಕಚೇರಿಗೆ ಬಂದು ಮೀಟ್ ಮಾಡಬೇಕು ಅಂತ ಒಂದು ರಿಕ್ವೆಸ್ಟ್ ಕಳಿಸಿದ್ದೀವಿ ನಾವು. ಹೌದಪ್ಪ, ಎಲ್ಲ ಕ್ಯಾಂಡಿಡೇಟ್ ಬರ್ತಾರೆ. ಸಾಯಂಕಾಲ MP ಗಳಿಗೆಲ್ಲ ಒಂದು ಊಟ ಬೇರೆ ಕರೆದಿದ್ದಾರೆ, ಅದು ಬೇರೆ ಇದೆ. ಸಾಯಂಕಾಲ MPs ಹೋಗ್ತಾರೆ. ಅವ್ರಿಗೆಲ್ಲ ಬೆಳಗ್ಗೆ ಬೆಂಗಳೂರು ಬರೋಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ.